ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನೇನು ಬ್ರಿಕ್ಸ್ ಕರೆನ್ಸಿ ಉಗಮವಾಯಿತು. ಡಾಲರ್ನ ಪ್ರಾಬಲ್ಯವನ್ನ ಬ್ರಿಕ್ಸ್ ಕರೆನ್ಸಿ ಮುರಿಯಲಿದೆ ಎನ್ನುವ ಮಾತುಗಳ ಮಧ್ಯೆ ಭಾರತ ಬ್ರಿಕ್ಸ್ ಕರೆನ್ಸಿಯಿಂದ ವಿಮುಖವಾಗಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಭಾರತದ ಮೇಲೆ ಮುನಿಸಿಕೊಂಡಿವೆ ಅನ್ನುವುದು ಹಳೆಯ ಸುದ್ದಿ. ಇವೆಲ್ಲವುಗಳ ನಡುವೆ ಸದ್ದಿಲ್ಲದೆ ಒಂದಷ್ಟು ಘಟನೆಗಳು ಜಾಗತಿಕ ಮಟ್ಟದಲ್ಲಿ ನಡೆದಿದೆ. ಚೀನಾ ಸದಾ ಕಾಲ ತೈವಾನ್ ದೇಶವನ್ನ ಚೀನಾದ ಒಂದು ಭಾಗ ಎಂದು ವಾದಿಸುತ್ತಾ ಬಂದಿದೆ. ಆದರೆ ಜಾಗತಿಕವಾಗಿ ಇದಕ್ಕೆ ಒಪ್ಪಿಗೆಯ ಮುದ್ರೆ ಸಿಕ್ಕಿಲ್ಲ. ಜಗತ್ತಿನ 60% ಸೆಮಿ ಕಂಡಕ್ಟರ್ಸ್ ಚಿಪ್ ತಯಾರು ಮಾಡುವುದು ತೈವಾನ್. ಅತ್ಯಾಧುನಿಕ ಚಿಪ್ ತಯಾರಿಕೆಯಲ್ಲಿ ಜಗತ್ತಿನ 90% ತೈವಾನ್ನಿಂದ ಬರುತ್ತೆ ಅನ್ನೋದು ಜಗತ್ತಿನಲ್ಲಿ ತೈವಾನ್ ಎನ್ನುವ ಪುಟ್ಟ ದೇಶದ ಮೇಲಿನ ಹಿಡಿತ ಅದೆಷ್ಟು ಮುಖ್ಯ ಅನ್ನೋದನ್ನ ಹೇಳುತ್ತೆ. ಇಂತಹ ತೈವಾನ್ ದೇಶವನ್ನ ಚೀನಾದ ಭಾಗ ಎಂದು ಒಪ್ಪಿಕೊಂಡ್ರೆ ಸಾಕು, ಭಾರತದೊಂದಿಗಿನ ಎಲ್ಲ ಸಣ್ಣ ಪುಟ್ಟ ತಕರಾರುಗಳನ್ನ ಬಗೆಹರಿಸಿಕೊಳ್ಳಬಹುದು ಎನ್ನುವ ಚೀನಾದ ಆಹ್ವಾನಕ್ಕೆ ಅಧಿಕೃತವಾಗಿ ಒಪ್ಪಿಗೆ ನೀಡದಿದ್ರು ಭಾರತ ಅನಧಿಕೃತವಾಗಿ ಇದನ್ನ ಒಪ್ಪಿಕೊಂಡಿದೆ. ಶಾಂತವಾಗಿರುವ ನಮ್ಮ ಗಡಿ ಯುನೈಟೆಡ್ ನೇಷನ್ನಲ್ಲಿ ಭಾರತ ಅಮೆರಿಕ ವಿರುದ್ಧ ಗುಡುಗಿದಾಗ ಚೀನಾ ಭಾರತದ ಬೆಂಬಲಕ್ಕೆ ನಿಂತದ್ದು ಇವುಗಳನ್ನ ಪುಷ್ಟೀಕರಿಸುತ್ತೆ. ತೆರೆಮರೆಯಲ್ಲಿ ಅಮೆರಿಕವನ್ನ ಕಟ್ಟಿ ಹಾಕೋದಕ್ಕೆ ಚೀನಾ, ಭಾರತ ಮತ್ತು ರಷ್ಯಾ ದೇಶಗಳು ತಮ್ಮ ನಡುವಿನ ಒಂದಷ್ಟು ವೈಮನಸ್ಸುಗಳನ್ನ ಬದಿಗಿಟ್ಟು ಒಂದಾಗ್ತಿವೆ. ಕಳೆದ ವಾರ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿ ಬಹಳಷ್ಟು ಒಡಂಬಡಿಕೆಗಳಿಗೆ ಸಹಿ ಮಾಡಿ ಹೋಗಿದ್ದಾರೆ. ಭಾರತ ಬ್ರಿಕ್ಸ್ ಕರೆನ್ಸಿಗೆ ಇಲ್ಲ ಎಂದ ಮೇಲೂ ರಷ್ಯಾ ಮತ್ತು ಚೀನಾ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಭಾರತ ಬ್ರಿಕ್ಸ್ ಕರೆನ್ಸಿಗೆ ನೋ ಎಂದದ್ದು ವಿರೋಧಿಸಲು ಅಲ್ಲ, ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಬ್ರಿಕ್ಸ್ ಕರೆನ್ಸಿಗೆ ಒಪ್ಪಿಗೆ ನೀಡುವುದು ತಾತ್ಕಾಲಿಕವಾಗಿ ಎಲ್ಲರಿಗೂ ಜಯ ಸಿಕ್ಕಂತೆ, ಅಮೆರಿಕಕ್ಕೆ ಹೊಡೆತ ನೀಡಿದಂತೆ ಭಾಸವಾಗುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಇದರಿಂದ ಅನಾನುಕೂಲ ಹೆಚ್ಚು. ಅವೇನು ಕಾರಣಗಳು? ಭಾರತವೇಕೆ ಸ್ಪಷ್ಟ ಧ್ವನಿಯಲ್ಲಿ ಬ್ರಿಕ್ಸ್ ಕರೆನ್ಸಿ ಬೇಡ ಅಂತ ಹೇಳ್ತು? ಎಲ್ಲಕ್ಕೂ ಮೊದಲಿಗೆ ಭಾರತದ ರೂಪಾಯಿ ಜಾಗತಿಕ ಮಟ್ಟದಲ್ಲಿ ಟ್ರೇಡ್ ಆಗುವುದಿಲ್ಲ, ವ್ಯಾಪಾರ ಬೇಡ. ಪ್ರವಾಸಿಯಾಗಿ ಹೋದ್ರೂ ಬೇರೆ ದೇಶಗಳಲ್ಲಿ ರೂಪಾಯಿ ಕೊಟ್ಟು ಆ ದೇಶದ ಹಣವನ್ನ ಪಡೆಯಲು ಸಾಧ್ಯವಿಲ್ಲ. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಡಾಲರ್ನಲ್ಲಿ ಆಗ್ತಾ ಇದೆ. ಇವತ್ತಿಗೆ ಬೆರಳೆಣಿಕೆ ದೇಶಗಳಲ್ಲಿ ಮಾತ್ರ ಭಾರತದ ರೂಪಾಯಿ ಬದಲಾಯಿಸಿಕೊಳ್ಳಬಹುದು. ಇನ್ನು ವ್ಯಾಪಾರದ ಲೆಕ್ಕಾಚಾರದಲ್ಲಿ ರೂಪಾಯಿ ಜಾಗತಿಕ ಮಾನ್ಯತೆ ಪಡೆದುಕೊಂಡಿಲ್ಲ ಅನ್ನೋದು ಸತ್ಯ. ಹೀಗಾಗಿ ಬ್ರಿಕ್ಸ್ ಕರೆನ್ಸಿ ಜಾರಿಗೆ ಬಂದ್ರೆ ಅದು ಚೀನಾದ ಹಣ, ಇಲ್ಲವೇ ರಷ್ಯಾದ ಹಣ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಣವನ್ನ ಮೂಲವನ್ನಾಗಿಸಿ ಬ್ರಿಕ್ಸ್ ಹಣದ ಮೌಲ್ಯ ನಿರ್ಧಾರವಾಗುತ್ತೆ. ಇನ್ನು ಭಾರತದ ಹಣದ ಮೌಲ್ಯವನ್ನ ಕುಗ್ಗಿಸುತ್ತೆ. ಯಾವ ದೇಶದ ಹಣವನ್ನ ಮೂಲವನ್ನಾಗಿಸಿ ಅಂದ್ರೆ ಬೇಸ್ ಆಗಿ ಇಟ್ಟುಕೊಳ್ತೇವೆ, ಆ ದೇಶದ ಕೈಯಲ್ಲಿ ಹೆಚ್ಚಿನ ಅಧಿಕಾರ ಉಳಿದುಕೊಳ್ಳುತ್ತೆ. ಹೀಗಾಗಿ ಭಾರತ ಬ್ರಿಕ್ಸ್ ಕರೆನ್ಸಿಗೆ ನೋ ಅಂತ ಹೇಳಿದೆ. ಎರಡನೇದಾಗಿ, ಬ್ರಿಕ್ಸ್ ಇಂದಿಗೆ 11 ದೇಶಗಳನ್ನು ಹೊಂದಿದೆ. ಜಗತ್ತಿನ 45% ಜನಸಂಖ್ಯೆ ಮತ್ತು ಜಿಡಿಪಿಯ 35% ಈ ಬ್ರಿಕ್ಸ್ ದೇಶಗಳಿಂದ ಬರುತ್ತೆ. ಇದು ದೊಡ್ಡ ಸಂಖ್ಯೆ. ಹೀಗಾಗಿ ಬ್ರಿಕ್ಸ್ ಕರೆನ್ಸಿಗೆ ಭಾರತ ನೋ ಎಂದು ತಪ್ಪು ಮಾಡಿತು ಅಂತ ಅನ್ಸುತ್ತೆ. ಆದರೆ ಇಲ್ಲೊಂದು ಸೂಕ್ಷ್ಮವನ್ನ ಗಮನಿಸಲೇಬೇಕು. ಒಂದು ದೇಶದ ಕರೆನ್ಸಿಯ ಮೌಲ್ಯ ನಿರ್ಧಾರವಾಗುವುದು ಆ ದೇಶದ ಅಭಿವೃದ್ಧಿಯ ಮೇಲೆ. ಇಲ್ಲಿನ 11 ದೇಶದಲ್ಲಿ ಯಾವ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಹಿಂಜರಿತ ಉಂಟಾದ್ರೆ ಅದು ಪೂರ್ಣ ಬ್ರಿಕ್ಸ್ ಕರೆನ್ಸಿಯ ಮೌಲ್ಯದ ಮೇಲೆ ಹೊಡೆತ ಬೀಳತ್ತೆ. ಅಂದ್ರೆ ಭಾರತದ ಆರ್ಥಿಕತೆ ತುಂಬಾ ಚೆನ್ನಾಗಿದ್ರು ಚೀನಾ, ರಷ್ಯಾ, ಈಜಿಪ್ಟ್ನ ಆರ್ಥಿಕತೆ ನೆಲ ಕಚ್ಚಿದ್ರೆ ಅದು ಭಾರತದ ಆರ್ಥಿಕತೆಗೂ ಹೊಡೆತ ಬೀಳತ್ತೆ. ಈಗಷ್ಟೇ ಜಾಗತಿಕವಾಗಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಿರುವ ಭಾರತಕ್ಕೆ ಇದು ತೊಡಕಾಗಿ ಬಿಡತ್ತೆ. ಹೀಗಾಗಿ ಭಾರತ ನೋ ಅಂತ ಹೇಳಿದೆ. ಇನ್ನು ಇಲ್ಲಿನ 11 ದೇಶಗಳ ನಡುವಿನ ರಾಜತಾಂತ್ರಿಕ ಒಪ್ಪಂದಗಳು ಅದ್ಭುತವಾಗಿಯೂ ಇಲ್ಲ. ಭಾರತ ರಷ್ಯಾದೊಂದಿಗೆ ಮಾತ್ರ ಒಳ್ಳೆ ಸಂಬಂಧ ಹೊಂದಿದೆ. ಉಳಿದಂತೆ ಬೇರೆಲ್ಲ ದೇಶಗಳ ನಡುವಿನ ಒಪ್ಪಂದಗಳು ವ್ಯಾವಹಾರಿಕ ಒಪ್ಪಂದಗಳು. ಇವತ್ತಿನ ಸಮಸ್ಯೆಯನ್ನ ಪರಿಹರಿಸಬೇಕು, ಅಮೆರಿಕವನ್ನ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಎಸ್ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಸಮಸ್ಯೆಗೆ ಕಾರಣವಾದಂತಾಗತ್ತೆ. ಹಾಗಾಗಿ ಭಾರತ ನೋ ಹೇಳಿದೆ. ಇನ್ನು ಭೌಗೋಳಿಕವಾಗಿ ಈ ಎಲ್ಲಾ ದೇಶಗಳು ಅಕ್ಕಪಕ್ಕದಲ್ಲೇನೂ ಇಲ್ಲ. ರಾಜಕೀಯ ಕಾರಣಗಳನ್ನು ಹೊರತುಪಡಿಸಿ ಆಯಾ ದೇಶದಲ್ಲಿ ಆಗುವ ಆಂತರಿಕ ಬದಲಾವಣೆಗಳು ಕೂಡ ಬ್ರಿಕ್ಸ್ ಕರೆನ್ಸಿ ಮೇಲೆ ಪ್ರಭಾವ ಬೀರುತ್ತೆ. ಉದಾಹರಣೆಗೆ ಈಜಿಪ್ಟ್ನಲ್ಲಿ ಹಣದುಬ್ಬರ ಹೆಚ್ಚಾದ್ರೆ ಬಡ್ಡಿಯ ದರವನ್ನ ಬದಲಿಸಬೇಕಾಗತ್ತೆ. ಅದು ಈಜಿಪ್ಟ್ನಲ್ಲಿ ಆರ್ಥಿಕತೆಗೆ ಅವಶ್ಯಕತೆಯಾಗಿರುತ್ತೆ. ಆದರೆ
ಈ ರೀತಿಯ ಬಡ್ಡಿ ಬದಲಾವಣೆ ಭಾರತದ ಆರ್ಥಿಕತೆಗೆ ಬೇಕಾಗಿರುವುದಿಲ್ಲ ಅಥವಾ ಚೀನಾಕ್ಕೆ ಬೇಕಿರುವುದಿಲ್ಲ. ಅರ್ಥ, ಪ್ರತಿ ದೇಶದ ಆರ್ಥಿಕತೆಯ ಓಟ ಬೇರೆ ಬೇರೆಯಾಗಿರುತ್ತೆ, ಹಣದುಬ್ಬರ ಬೇರೆ ಬೇರೆಯಾಗಿರುತ್ತೆ. ಅದಕ್ಕೆ ತಕ್ಕಂತೆ ವಿತ್ತ ನೀತಿಯನ್ನ ಬದಲಿಸ್ತಾನೆ ಇರಬೇಕು. ಒಕ್ಕೂಟದಲ್ಲಿ ಇಂತಹ ಬದಲಾವಣೆ ಬಹಳ ಕಷ್ಟ. ಡಾಲರ್ಗೆ ಸೆಡ್ಡು ಹೊಡಿಬೇಕು ಅನ್ನೋ ಕಾರಣಕ್ಕೆ ಉದಯವಾದ ಯೂರೋ ಏನಾಗಿದೆ, ಅಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಬ್ರಿಕ್ಸ್ ಕರೆನ್ಸಿಗೆ ಭಾರತ ನೋ ಹೇಳಿದೆ. ಇನ್ನು ಭಾರತ ತನ್ನ ಬ್ರಿಕ್ಸ್ ಸದಸ್ಯ ದೇಶಗಳ ಮೇಲೆ ಹೆಚ್ಚು ಅವಲಂಬಿತವಾಗುತ್ತೆ. ಎಲ್ಲಾ ನಿರ್ಣಯಗಳನ್ನ ಒಟ್ಟಾಗಿ ತೆಗೆದುಕೊಳ್ಳಬೇಕು ಅನ್ನೋ ಕಟ್ಟುಪಾಡಿಗೆ ಒಳಪಡುತ್ತೆ. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಭಾರತದ ಅಭಿವೃದ್ಧಿಯ ಓಟಕ್ಕೆ ಇದು ಸ್ಪೀಡ್ ಬ್ರೇಕರ್ ಆಗಬಹುದು. ಸರಳವಾಗಿ ಹೇಳಬೇಕು ಅಂದ್ರೆ ನಾವು ನಮ್ಮ ನಿರ್ಧಾರದ ಸ್ವಾತಂತ್ರ್ಯವನ್ನ ಬಹಳಷ್ಟು ಮಟ್ಟಿಗೆ ಕಳೆದುಕೊಳ್ತೇವೆ. ಇನ್ನು ಭಾರತ ಬ್ರಿಕ್ಸ್ ಒಕ್ಕೂಟದಲ್ಲಿ ಇಂದಿಗೆ 3ನೇ ಅಥವಾ 4ನೇ ಸ್ಥಾನದಲ್ಲಿದೆ. ಇದು ದೇಶದ ಹಣವನ್ನ ಜಾಗತಿಕ ಹಣದ ರೂಪದಲ್ಲಿ ನೋಡಿದಾಗ ಕಂಡುಬರುವ ಅಂಶ. ಬ್ರಿಕ್ಸ್ ಕರೆನ್ಸಿಗೆ ಎಸ್ ಅಂದ್ರೆ ಭಾರತ ಈ ಸ್ಥಾನದಿಂದ ಮೇಲೇರುವ ಸಾಧ್ಯತೆಗಳಿಗೆ ತೆರೆ ಬೀಳುತ್ತೆ. ನಾವು ಕೆಳಗಿರುವಾಗ ಇಂತಹ ಒಪ್ಪಂದಗಳನ್ನ ಮಾಡಿಕೊಂಡ್ರೆ ಅದು ನಮಗೆ ನಷ್ಟವನ್ನ ಉಂಟು ಮಾಡುತ್ತೆ. ಶಕ್ತಿಶಾಲಿ ಸದಸ್ಯ ರಾಷ್ಟ್ರಗಳ ಕೈಗೆ ನಿರ್ಧಾರ ಮಾಡುವ ಅಧಿಕಾರವನ್ನ ನಾವೇ ನೀಡಿದಂತಾಗುತ್ತೆ. ಆರ್ಥಿಕತೆಯ ಲೆಕ್ಕಾಚಾರದಲ್ಲಿ ನಮ್ಮ ಮುಂದೆ ಮಗುವಿನಂತಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ವಿಚಾರದಲ್ಲಿ ನಮಗಿಂತ ಒಂದು ಹೆಜ್ಜೆ ಮುಂದೆ ನಿಂತಿರುತ್ತೆ. ಇದು ಭಾರತಕ್ಕೂ ಗೊತ್ತಿದೆ. ಹಾಗಾಗಿ ಬ್ರಿಕ್ಸ್ ಕರೆನ್ಸಿಗೆ ನೋ ಎಂದಿದೆ. ಹೀಗೆ ಅನೇಕ ಕಾರಣಗಳಿವೆ. ಕೊನೆಯದಾಗಿ ಇಲ್ಲಿ ಯಾವ ದೇಶಗಳು ಒಂದಕ್ಕೊಂದು ಸಾಮ್ಯತೆಯನ್ನ ಹೊಂದಿಲ್ಲ. ಯಾವುದೇ ಒಂದು ಒಕ್ಕೂಟ ಬಲಿಷ್ಠವಾಗಿ ಉಳಿದುಕೊಳ್ಬೇಕು ಅಂದ್ರೆ ಒಂದಷ್ಟು ಸಾಮಾನ್ಯ ಅಂಶಗಳು ಇರಬೇಕು. ಡಾಲರ್ನ ಮೇಲಿನ ಕೋಪವನ್ನ ಬಿಟ್ಟು ಬೇರಾವ ಸಾಮಾನ್ಯ ಅಂಶ ಇರಲಿಲ್ಲ. ಇದು ಒಕ್ಕೂಟವನ್ನ ಬಹಳಷ್ಟು ಕಾಲ ಹಿಡಿದಿಟ್ಟುಕೊಳ್ಳೋದಿಲ್ಲ. ಇದು ಭಾರತಕ್ಕೆ ಗೊತ್ತಿದೆ. ಹಾಗಾಗಿ ಬ್ರಿಕ್ಸ್ಗೆ ನೋ ಎಂದಿದೆ. ಹಾಗಾಗಿ ಬ್ರಿಕ್ಸ್ ಕರೆನ್ಸಿಗೆ ನೋ ಹೇಳಿದೆ.